ನಮಸ್ಕಾರ ಮಾತಾರೆ ದರಖಾಸ್ತು ಪೋಡಿಗೆ ಸಂಬಂಧಪಟ್ಟಂತೆ ಆಕಾರ ಬಂದ್ ಅಂದ್ರೇನು, ಆಕಾರ ಬಂದ್ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೆ. ಈಗಾಗಲೇ ಕುಷ್ಟಿ ಜಮೀನಿಗೆ ಸಂಬಂಧಪಟ್ಟಂತೆ ಆಕಾರ ಬಂದ್ ಹೇಗೆ ಬರೀಬೇಕು, ಮಿಶ್ರಿತ ವಿಭಾಗ ಜಮೀನಾಗಿರ್ತಕ್ಕಂಥ ಕುಷ್ಟಿ ಹಾಗೂ ತರಿಗೆ ಹೇಗೆ ಆಕಾರ ಬಂದ್ ಬರೆಯೋದಕ್ಕೆ ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಭಾಗಾಯಿತು ಪ್ರದೇಶಕ್ಕೂ ಅಳತೆ ಮಾಡಿದಾಗ ನೆಲಪ್ರತಿ ಮಾಡಿರ್ತಾರೆ, ಎಕರೆಯೊಂದಕ್ಕೆ ದರವನ್ನು ನಿಗದಿಪಡಿಸ್ತಾರೆ. ಆನಂತರ ಎಷ್ಟು ಎಕರೆ ಇದೆಯೋ ಅಷ್ಟಕ್ಕೆ ಕಂದಾಯವನ್ನು ಕಂಡುಹಿಡಿಯಲಾಗುತ್ತೆ, ಅದನ್ನು ಸಹ ಇದರಲ್ಲಿ ನಮೂದು ಮಾಡಲಾಗುತ್ತೆ. ಅದೇ ರೀತಿ ಸಹ ಪ್ಲಾಂಟೇಶನ್ ಜಮೀನಿಗೂ ನೆಲಪ್ರತಿ ಮಾಡ್ತಾರೆ, ಎಕರೆಯೊಂದಕ್ಕೆ ದರ ಕಂಡುಹಿಡಿಯುತ್ತಾರೆ. ಅದರಿಂದ ಒಟ್ಟು ವಿಸ್ತೀರ್ಣಕ್ಕೆ ಎಷ್ಟು ಕಂದಾಯ ವಿಧಿಸಬಹುದು ಅನ್ನೋದನ್ನು ಕಂಡುಹಿಡಿದು ಅದನ್ನು ಸಹ ದಾಖಲೆ ಮಾಡ್ತಾರೆ. ಈ ರೀತಿಯಾಗಿ ಆ ಊರಿನಲ್ಲಿ ಸುಮಾರು ಒಂದು 200 ಸರ್ವೆ ನಂಬರ್ ಇತ್ತು ಅಂತಂದ್ರೆ 200 ಸರ್ವೆ ನಂಬರ್ಗೂ ಒಟ್ಟು ಎಲ್ಲ ದಾಖಲಿಸ್ತಾರೆ. ಪ್ರತಿಯೊಂದು ಸರ್ವೆ ನಂಬರ್ಗೂ ಒಟ್ಟು ವಿಸ್ತೀರ್ಣ, ಅದರಲ್ಲಿ ಖರಾಬು 5A 5B 5C ಎಷ್ಟಿದೆ ಅನ್ನೋದು, ಅದರಲ್ಲಿ ಕುಷ್ಟಿ ಜಮೀನು ಎಷ್ಟಿದೆ, ಸರ್ಕಾರಿ ನೀರಿನ ಆಶ್ರಯದಲ್ಲಿ ತರಿ ಜಮೀನು ಎಷ್ಟಿದೆ, ಇತರೆ ನೀರಿನ ಆಶ್ರಯದಲ್ಲಿ ತರಿ ಜಮೀನು ಎಷ್ಟಿದೆ, ಸರ್ಕಾರಿ ನೀರಿನ ಆಶ್ರಯದಲ್ಲಿ ಭಾಗಾಯಿತು ಜಮೀನು ಎಷ್ಟಿದೆ, ಇತರೆ ಆಶ್ರಯದಿಂದ ಭಾಗಾಯಿತು ಜಮೀನು ಎಷ್ಟಿದೆ, ಪ್ಲಾಂಟೇಶನ್ ಜಮೀನಿದೆ ಅನ್ನೋದನ್ನೆಲ್ಲ ದಾಖಲಿಸ್ತಾರೆ. ಆಮೇಲೆ ಪ್ರತಿಯೊಂದನ್ನು ವರ್ಟಿಕಲ್ ಆಗಿ ವಿಸ್ತೀರ್ಣವನ್ನ ಕೂಡ್ತಾರೆ. ಕೂಡ ನಂತರ ನಮಗೆ ಆ ಗ್ರಾಮದ ಒಟ್ಟು 200 ಸರ್ವೆ ನಂಬರ್ಗಳ ವಿಸ್ತೀರ್ಣ ನಿಗದಿಪಡಿಸುತ್ತದೆ. ಇದರಿಂದ ಕುಷ್ಟಿ ಎಷ್ಟಿದೆ, ತರಿ ಎಷ್ಟಿದೆ, ಭಾಗಾಯಿತು ಎಷ್ಟಿದೆ, ಪ್ಲಾಂಟೇಶನ್ ಎಷ್ಟಿದೆ, ಅಂದರೆ ಟೋಟಲ್ ವಿಸ್ತೀರ್ಣ ಎಷ್ಟಿದೆ, ಹಾಗೂ ಎಷ್ಟು ಕಂದಾಯನ ಈ ಗ್ರಾಮದಿಂದ ನಾವು ಕಂದಾಯನ ಕಲೆಕ್ಟ್ ಮಾಡಬಹುದು ಅನ್ನೋದನ್ನ ಕಂಡುಹಿಡಿಯಬಹುದಾಗಿದೆ. ಇದಾದ ನಂತರ ಇದೇ ಒಟ್ಟು ಸರ್ವೆ ನಂಬರ್ಗೆ ಗ್ರಾಫ್ಟಾಡ ವಿಸ್ತೀರ್ಣವನ್ನು ಸೇರ್ಪಡೆ ಮಾಡ್ತಾರೆ. ನಂತರ ಆ ಊರಿನಲ್ಲಿ ಯಾವುದೇ ಹದ್ಗಿಡದ ಹಳ್ಳ, ಹದ್ಗಿಡದ ಓಡಿ ಇದ್ರೂ ಸಹ ಅದನ್ನು ಸಹ ಕೂಡ್ತಾರೆ. ಇದರಿಂದಾಗಿ ಹತ್ತು ಗ್ರಾಮದ ಗಿರೇಜ್ ಅಂದ್ರೆ ಆ ಊರಿನ ಎಲ್ಲ ಜಮೀನುಗಳ ಒಟ್ಟು ವಿಸ್ತೀರ್ಣ ನಮಗೆ ದೊರೆಯುತ್ತದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಟೈಪ್ ಮಾಡಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.